ಇವತ್ತು ನಾನು ಡಿ ಕೆ ಶಿವಕುಮಾರ್ ಇಬ್ರು ಹೋಗಿ ಒತ್ತಾಯ ಮಾಡೋದು. ನೋಡ್ರಿ, ಕರ್ನಾಟಕದಲ್ಲಿ ಬಹಳ ದಿನಗಳಿಂದ ನೆನೆಗುದಿ ಬಿದ್ದಿದೆ, ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡ್ರಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಮತ್ತು ನೀರಾವರಿ ಸಚಿವರಿಗೆ ಹೋಗಿ ಬಾಗರದು. ಮಾಡಲಿಲ್ಲ, ಇವತ್ತಿನವರೆಗೆ ಮಾಡಲಿಲ್ಲ. ಈಗಲೂ ನಮ್ಮ ಒತ್ತಾಯ ಇದೆ, ಈಗಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಜಪ್ಪಯ್ಯ ಅಂತಂದ್ರು ಕೂಡ ಇವತ್ತಿನವರೆಗೆ ನಮ್ಮ ಅರ್ಜಿ ಮೇಲೆ ತೀರ್ಮಾನವನ್ನ ಮಾಡಿಲ್ಲ. ಅದಕ್ಕೋಸ್ಕರ ಗೆಜೆಟ್ ನೋಟಿಫಿಕೇಶನ್ ಆದ ತಕ್ಷಣನೇ ಆಲ್ಮಟ್ಟಿ ಡ್ಯಾಮ್ ಅನ್ನು ಎತ್ತರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ಮಾಡದೇನೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಮತ್ತೆ ಎತ್ತರ ಮಾಡಬೇಕಲ್ಲ. ಅದನ್ನ ಮಾಡೋರು ಯಾರು? ಬಿಜೆಪಿಯವರು ಮಾಡಲ್ಲ. ಅದನ್ನ ಎತ್ತರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದವರು HY ಮೇಟಿ ಅವರು. ಮೆಡಿಕಲ್ ಕಾಲೇಜ್ ಬೇಕು, ಬಾಗಲಕೋಟೆಯಲ್ಲಿ ನಮ್ಮ ಬಡವರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದವರು ಮೇಟಿಯವರು. ಇವತ್ತು ಏನಾದರೂ ಮೆಡಿಕಲ್ ಕಾಲೇಜು ಬಾಗಲಕೋಟೆಗೆ ದಕ್ಕಿದ್ರೆ ಅದಕ್ಕೆ ಕಾರಣ HY ಮೇಟಿಯವರು. ಅದಕ್ಕೆ ಕಾರಣ HY ಮೇಟಿಯವರು. ಮತ್ತೆ ಇಂಥವರು ಅವರ ಮಗ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಮೇಟಿಯವ್ರ ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೆನ್ಕೋಬೇಕು. ಅಲ್ಲಿ ಆಸ್ಪತ್ರೆ ಆಗ್ಬೇಕು, ಮೆಡಿಕಲ್ ಕಾಲೇಜ್ ಮೇಲೆ ಆಸ್ಪತ್ರೆ ಆಗ್ಲೇಬೇಕಲ್ಲ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಲೇಬೇಕಲ್ಲ, ಜೊತೆಗೆ ಟ್ರಾಮಾ ಸೆಂಟರ್ಗಳಾಗಬೇಕಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗಿರುವಾಗ ಒಂದು ಘೋಷಣೆಯನ್ನ ಮಾಡಿದೆ. ಅದೇನಪ್ಪಾ ಅಂತಂದ್ರೆ, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು. ಯಾಕಂತಂದ್ರೆ ಬಡವರಿಗೂ ಕೂಡ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು, ಬಡವರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನ ಮಾಡಿದ್ದೀವಿ. ಇದು ಬಿಜೆಪಿಯವರು ಮಾಡಲಿಲ್ಲ. ಬಿಜೆಪಿಯವರಿಗೆ ನ್ಯಾಯವಾಗಿ ಅವರಿಗೆ ವೋಟ್ ಕೇಳ್ತಕ್ಕಂಥ ಹಕ್ಕೇ ಇಲ್ಲ, ನೈತಿಕ ಹಕ್ಕೇ ಇಲ್ಲ ಅವರಿಗೆ. ಐ ಡೋಂಟ್ ನೋ ಯಾಕೆ ಬಂದು ವೋಟ್ ಕೇಳ್ತಾರೆ ಗೊತ್ತಿಲ್ಲ ನನಗೆ. ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾರೆ? ಏನ್ ಕೆಲಸ ಮಾಡಿದೀವಿ ಅಂತ ವೋಟ್ ಕೇಳ್ತಾರೆ? ಈ ರಾಜ್ಯನ ಲೂಟಿ ಹೊಡೆದ್ರು ಅಷ್ಟೇನೆ. ಇದನ್ನ ಬಿಟ್ರೆ ಬೇರೆ ಏನು ಕೆಲಸ ಮಾಡಲಿಲ್ಲ. ಅಂತವರಿಗೆ ದಯಮಾಡಿ ವೋಟ್ ಕೊಡಕ್ ಹೋಗಬೇಡಿ. ಗ್ಯಾರಂಟಿ ಯೋಜನೆಗಳು, ಶಕ್ತಿ ಯೋಜನೆ, ಗೃಹ ಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಸುಮಾರು ಇಲ್ಲಿವರೆಗೆ 1,31,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 5,000 to 6,000 ರೂಪಾಯಿ ಬರ್ತದೆ. 5,000 to 6,000 ರೂಪಾಯಿ ವರ್ಷಕ್ಕೆ ಒಂದು ಕುಟುಂಬಕ್ಕೆ ಸುಮಾರು 50,000 to 60,000 ರೂಪಾಯಿ ಬರ್ತದೆ. ಇದನ್ನ ಬಿಜೆಪಿಯವರು ಮಾಡಿದ್ರ? ಯಾವತ್ತಾರು ಮಾಡಿದ್ರ ಬಿಜೆಪಿಯವರು? ಮತ್ತೆ ಅವ್ರಿಗೆ ಯಾಕೆ ವೋಟ್ ಕೊಡ್ತೀರಾ?